ಹೆಲೋ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ಇವತ್ತಿನ ಈ ವಿಡಿಯೋ ಬರ್ಗರ್ ರೆಸಿಪಿ ಆಗಿರುತ್ತೆ. ಬಟ್ ಬಿಫೋರ್ ಸ್ಟಾರ್ಟಿಂಗ್ ದ ಬರ್ಗರ್ ರೆಸಿಪಿ ಐ ವಾಂಟ್ ಟು ಶೇರ್ ಅ ಸ್ಮಾಲ್ ಸ್ಟೋರಿ ವಿತ್ ಯು ಗೈಸ್. ಏನಪ್ಪ ಅಂದರೆ, ಇವತ್ತು ಜಿಮ್ಮಲ್ಲಿ ರೆಗ್ಯುಲರ್ ವರ್ಕೌಟ್ ಸೆಷನ್ ಮುಗ್ಸೋಕ್ಕಿಂತ ಮುಂಚೆನೇ ತಲೆಯಲ್ಲಿ ಓಡ್ತಿದ್ದದ್ದು ಬರೀ ಒಂದೇ ವಿಷಯ, ಬರ್ಗರ್. ಬಟ್ ಔಟ್ಸೈಡ್ ಫುಡ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಿರೋದ್ರಿಂದ ಮನೇಲೇ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು. ಸೊ ಆ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಿದ್ದೀನಿ. 3 ಈಸಿ ಸ್ಟೆಪ್ಸ್ ಅಷ್ಟೇ, ಬರೀ ಪ್ಯಾಟೀಸ್, ಸಾಸ್ ಆ್ಯಂಡ್ ಅಸೆಂಬ್ಲಿಂಗ್. ಈ 3 ಈಸಿ ಸ್ಟೆಪ್ಸಲ್ಲೇ ಬರ್ಗರ್ ಮಾಡ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫಸ್ಟ್ ಸ್ಟೆಪ್, ಪ್ಯಾಟೀಸ್ ಪ್ರಿಪೇರ್ ಮಾಡೋಕ್ಕೆ ನಮಗೆ ಜಿಂಜರ್, ಗಾರ್ಲಿಕ್, ಆನಿಯನ್ಸ್ ಇದೆಲ್ಲ ಬೇಕು. ಇದು ಇಂಡಿಯನ್ ಸ್ಟೈಲ್ ಬರ್ಗರ್ ಆಗಿರುತ್ತೆ. ಸೊ ಜಿಂಜರ್ ಗಾರ್ಲಿಕ್ ಈಸ್ ಅ ಮಸ್ಟ್. ಫ್ಲೇವರ್ಸ್ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಇಂಚಷ್ಟು ಜಿಂಜರ್ನ ತೊಗೊಂಡಿದ್ದೀನಿ, 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ, 1 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ತೊಗೋಬೋದು. ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಇದನ್ನು ಕೂಡ. ಹಾಗೆ ಲೆಮನ್ನ 1/4 ಭಾಗದಷ್ಟು ಲೆಮನ್ನ ತೊಗೊಂಡಿದ್ದೀನಿ. ಜಿಂಜರ್, ಗಾರ್ಲಿಕ್ ಮತ್ತು ಪೆಪ್ಪರ್ನ ಒಂದು ಕುಟಾಣಿಲಿ ಕುಟ್ಕೊತಿದ್ದೀನಿ. ನೀವು ಇದನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಬಟ್ ನನಗೆ ಈ ಥರ ಕುಟ್ಟೋದ್ರಿಂದ ಫ್ಲೇವರ್ಸ್ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಮಾಡ್ತಿದ್ದೀನಿ. ಮತ್ತು 1/2 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಓಟ್ಸ್ ಪೌಡರ್ ಮತ್ತು ಸಾಲ್ಟ್ನ ಹಾಕ್ಕೋತಿದ್ದೀನಿ. ಓಟ್ಸ್ ಪೌಡರ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್. ಸೊ ಇದನ್ನು ಗ್ರೈಂಡ್ ಮಾಡೋಣ. 1/2 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ನಾನು. ಚಿಕನ್ ಕೀಮಾನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನೇನು ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಹಾಕ್ಕೋತಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಮೆಣಸಿನ್ಕಾಯಿ ಪೌಡರ್ನ ಹಾಕ್ಕೋತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಉಂಡೆ ಥರ ಮಾಡಿಕೊಂಡು ಪ್ಯಾಟಿಸ್ ಶೇಪಲ್ಲಿ ತಟ್ಕೊಳ್ಳೋಣ. ಸೊ ಈ ಸೈಜ್ ಡಿಪೆಂಡ್ಸ್ ಆನ್ ದ ಬರ್ಗರ್ ಬನ್ಸ್ ಎಷ್ಟು ಬೇಕೋ ಅಷ್ಟು ಆ ಸೈಜಲ್ಲಿ ತಟ್ಕೊಳ್ಳಿ. ಸೊ ಚೆನ್ನಾಗಿ ಪ್ರೆಸ್ ಮಾಡಿ. ನಾನು 1/2 kg ಚಿಕನ್ನ ತೊಗೊಂಡಿದ್ದೀನಿ. 1/2 kg ಚಿಕನ್ಗೆ ಈ ಸೈಜ್ ಪ್ಯಾಟೀಸಲ್ಲಿ ನಂಗೆ 8 ಪ್ಯಾಟೀಸ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಈ ಪ್ಯಾಟೀಸ್ನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಪ್ಯಾನಿಗೆ ಮಾಡ್ಕೊಂಡಿರುವಂತಹ ಪ್ಯಾಟೀಸ್ನ ಫ್ರೈ ಮಾಡೋಣ. ಶಾಲೋ ಫ್ರೈ, ತುಂಬ ಆಯಿಲ್ ಏನೂ ಬೇಕಾಗಿರಲ್ಲ. ಸೊ ಇಟ್ಸ್ ಆಲ್ಸೋ ಆನ್ ಹೆಲ್ದಿಯರ್ ಕೈಂಡ್ ಟು ನಾಟ್ ಯೂಸ್ ಮೋರ್ ಆಯಿಲ್. ಹಾಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ಮೊದಲನೇ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ನನ್ನ ಚಾನಲಲ್ಲಿ ಹೆಲ್ದಿಯರ್ ವರ್ಷನ್ಸ್ ಆಫ್ ವಿಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಯು ವಿಲ್ ನಾಟ್ ಮಿಸ್ ಇಟ್ ಔಟ್. ಈ ಪ್ಯಾಟೀಸ್ನ ಚೆನ್ನಾಗಿ 2 ಕಡೆ ಆ ಕಡೆ ಫ್ಲಿಪ್ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಂಡಿದ ನಂತರ ಸೈಡ್ಸಲ್ಲಿ ಕೂಡ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಪ್ಯಾಟೀಸ್ ಮುಗಿಸ್ಕೊಂಡಾದ್ಮೇಲೆ ನಾನು ಸಾಸ್ನ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನಾನು ಮೇಯೋನೀಸ್ನ ತೊಗೋತಿದ್ದೀನಿ. ಮೇಯೋನೀಸ್ ಮತ್ತು ಕೆಚಪ್. ಇದಕ್ಕೆ ಸ್ವಲ್ಪ ಲೆಮನ್ನ ಹಾಕ್ಕೋತಿದ್ದೀನಿ ಫಾರ್ ದ ಫ್ಲೇವರ್ಸ್ ಆ್ಯಂಡ್ ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತು ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟಿನ ಅನುಸಾರ ನಿಮ್ಗೆ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಅಸೆಂಬಲ್ ಮಾಡೋಕ್ಕೆ ಕುಕುಂಬರ್ಸ್ನ ಕಟ್ ಮಾಡ್ಕೊತಿದ್ದೀನಿ. ಹಾಗೆ ಆನಿಯನ್ಸ್ನ ಕೂಡ ಕಟ್ ಮಾಡ್ಕೊತಿದ್ದೀನಿ. ಆನಿಯನ್ಸ್ ತುಂಬ ರೌಂಡಾಗಿ ಕಟ್ ಮಾಡ್ಕೊತಿದ್ದೀನಿ. ಸ್ಲೈಸಸ್ ಅಗೇನ್ ಪ್ರಿಫರಬಲ್, ನಿಮ್ಗೆ ಯಾವ ತಿನ್ನಬೇಕಾ ತಿಕ್ಕಬೇಕಾ ನಿಮ್ಮ ಪ್ರಿಫರಬಲ್ ಅದು. ಮತ್ತು ಟೊಮ್ಯಾಟೋಸ್ನ ಕೂಡ ರೌಂಡಾಗಿ ಕಟ್ ಮಾಡ್ಕೊತಿದ್ದೀನಿ. ಚೀಸ್ ಸ್ಲೈಸ್ ಇರಲಿಲ್ಲ ನನ್ನ ಹತ್ರ, ಸೊ ಇದ್ದಿದ್ದು ಬ್ಲಾಕ್ ಚೀಸ್ನ ಗ್ರೇಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಇಸ್ ಅಸೆಂಬ್ಲಿಂಗ್. ದಿಸ್ ಇಸ್ ಅ ವೆರಿ ಫನ್ ಸ್ಟೆಪ್. ಸೊ ಅಸೆಂಬಲ್ ಮಾಡೋಕ್ಕೆ ನಾನು ವೀಟ್ ಬರ್ಗರ್ ಬನ್ಸ್ನ ಯೂಸ್ ಮಾಡ್ತಿದ್ದೀನಿ. ವೀಟ್ ಬರ್ಗರ್ ಬನ್ಸ್ ಇಸ್ ಕಂಪ್ಲೀಟ್ಲಿ ಹೆಲ್ದಿಯರ್ ವರ್ಷನ್ ಆಫ್ ಬನ್ಸ್ ಬಿಕಾಸ್ ಮೈದಾ ಅವಾಯ್ಡ್ ಕಂಪ್ಲೀಟಾಗಿ ಅನ್ಹೆಲ್ದಿ ಅಂತ ಅಂತಾರೆ. ಸೊ ದಿಸ್ ಈಸ್ ಅ ಹೆಲ್ದಿಯರ್ ವರ್ಷನ್ ಆಫ್ ಬರ್ಗರ್ ಬನ್ಸ್. ಇದನ್ನು 2 ಕಡೆ ರೋಸ್ಟ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಬಟರ್ನ ಹಾಕಿ ಯಾವಾಗಲೇ ಯೂಸ್ ಮಾಡಿದಂಥ ಪ್ಯಾನ್ ಅದರಲ್ಲೇ ಹಾಕ್ಕೊತಿದ್ದೀನಿ, ಮತ್ತು ಯಾರು ವಾಶ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಅಸೆಂಬಲ್ ಮಾಡೋಕ್ಕೆ ಬನ್ ಮೇಲೆ ಮೇಯೋನೀಸ್ ಸಾಸ್ನ ಪ್ರಿಪೇರ್ ಮಾಡಿದಂಥ ಸಾಸ್ನ ಹಾಕ್ಕೊತಿದ್ದೀನಿ. ಅದ್ರ ಮೇಲೆ ಪ್ಯಾಟೀಸ್ನ ಇಟ್ಟು ಗ್ರೇಟೆಡ್ ಚೀಸ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವ ಚೀಸ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಸ್ಲೈಸ್ ಚೀಸ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ನನ್ನ ಹತ್ರ ಸ್ಲೈಸ್ ಇರಲಿಲ್ಲ, ಸೊ ಗ್ರೇಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ನಾವೇನೇನು ವೆಜ್ಜೀಸ್ನ ಕಟ್ ಮಾಡ್ಕೊಂಡಿದ್ವೋ, ಕುಕುಂಬರ್ಸ್, ಆನಿಯನ್ಸ್, ಟೊಮ್ಯಾಟೋಸ್ ಇದನ್ನೆಲ್ಲ ಜೋಡಿಸ್ಕೊಳ್ಳೋಣ. ಸೊ ನಿಮಗೇನು ಬೇಕೋ ಅದನ್ನು ಜೋಡಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಟೊಮೆಟೋಸ್ನ ತಿನ್ನಲ್ಲ, ಸೊ ಅದನ್ನು ಸ್ಕಿಪ್ ಮಾಡ್ಬೋದು. ಆನಿಯನ್ಸ್ ತಿನ್ನಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ನಾನೆಲ್ಲ ತಿಂತೀನಿ, ಸೊ ನಾನೆಲ್ಲನೂ ಜೋಡಿಸ್ಕೊತಿದ್ದೀನಿ. ಸೊ ಇದಾದಮೇಲೆ
ಲೆಟಸ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಲೆಟಸ್ ಇಲ್ಲ ಅಂತ ಅಂದರೆ ಕ್ಯಾಬೇಜ್ನ ಕೂಡ ಯೂಸ್ ಮಾಡ್ಬೋದು. ಅಗೇನ್ ದಿಸ್ ಇಸ್ ಯೋರ್ ಪ್ರಿಫರೆನ್ಸ್. ಅದ್ರ ಮೇಲೆ ಆ್ಯಸ್ ಎ ಚೀಸ್ ಲವರ್ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಚೀಸ್ನ ಯೂಸ್ ಮಾಡ್ತಿದ್ದೀನಿ. ಅಗೇನ್ ಇಟ್ ಈಸ್ ಆಲ್ಸೋ ಆಪ್ಷನಲ್. ನಿಮಗೆ ಬೇಕಂದರೆ ಇನ್ನೊಂದು ಚೀಸ್ ಸ್ಲೈಸ್ನ ಇಟ್ಕೋಬೋದು, ಇಲ್ಲಾಂದರೆ ಯು ಕ್ಯಾನ್ ಸ್ಕಿಪ್ ಇಟ್ ಆಫ್ ಬಿಕಾಸ್ ಆಲ್ರೆಡಿ ಕೆಳಗಡೆ ಒಂದು ಲೇಯರ್ ಚೀಸ್ ಹಾಕಿರ್ತೀವಿ. ಮೇಲ್ಗಡೆ ಕೂಡ ಸ್ವಲ್ಪ ಬನ್ಗೆ ಸಾಸ್ನ ಅಪ್ಲೈ ಮಾಡ್ಕೊತಿದ್ದೀನಿ. ತುಂಬ ಜ್ಯೂಸಿಯಾಗಿರುತ್ತೆ ಇದು ತಿನ್ನೋಕ್ಕೆ. ಇದನ್ನು ಮತ್ತೆ ಒಂದು ಸ್ವಲ್ಪ ವಾರ್ಮ್ ಮಾಡ್ಕೊತಿದ್ದೀನಿ ಬಿಕಾಸ್ ಚೀಸ್ ಸ್ವಲ್ಪ ಮೆಲ್ಟ್ ಆಗಲಿ ಅನ್ನೋ ರೀಸನ್ಗೆ. ಲೋ ಫ್ಲೇಮಲ್ಲಿ ಒಂದು 30 to 40 ಸೆಕೆಂಡ್ಸ್ ಲಿಡ್ನ ಕವರ್ ಮಾಡಿ ವಾರ್ಮ್ ಮಾಡ್ಕೊಳ್ಳೋಣ. ಅದರಿಂದ ಬರ್ಗರ್ ಸ್ವಲ್ಪ ವಾರ್ಮ್ ಆಗಿರುತ್ತೆ ಮತ್ತು ಚೀಸ್ ಕೂಡ ಮೆಲ್ಟ್ ಆಗಿರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹೆಲ್ದಿ ಬರ್ಗರ್ ರೆಸಿಪಿ ಇದಾಗಿತ್ತು. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು, ಸಕ್ಕತ್ತಾಗಿತ್ತು. ಯು ಮಸ್ಟ್ ಟ್ರೈ ಇಟ್.